కల్లు కడవ వద్ద సందడిగానుండు, చల్ల కడవ వద్ద ఎవరు లేరు. కల్లు కడవ వద్ద సందడిగానుండు, చల్ల కడవ వద్ద ఎవరు లేరు. కల్లు ముఖ్యమాయ చల్ల చౌకాయరా, నాద బ్రహ్మానంద ನಾರಾಯಣ ಕವಿ. ಸದ್ಗುರು ಕೈವರದ ಶ್ರೀ ಯೋಗಿನಾರಾಯಣ ತಾತಯ್ಯನವರ ಪಾದಪದ್ಮಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸದ್ಗುರು ಹೇಳ್ತಾರೆ, ಕಲ್ಲು సారాయి భంగి సేవించినవాడు చపలుండు, నిలువదు అట్టి నీಚುನಿ ಚಿತ್ತಮು ನಿಮಿಷಂಬೈನನ್ ಅಂತ ಹೇಳ್ತಾರೆ. ಅಂದರೆ ಈ ಕಲ್ಲಾಗ್ಬೋದು, ಸಾರಾಯಿ ಆಗ್ಬೋದು, ಭಂಗಿ ಆಗ್ಬೋದು ಮತ್ತು ಮಾಂಸವೂ ಆಗಬಹುದು. ಇವುಗಳನ್ನು ಸೇವಿಸಿದಕ್ಕಂಥವನು ಚಪಲನಾಗಿರ್ತಾನೆ. ಅವನ ಮನಸ್ಸು ಸ್ಥಿರವಾಗಿ ನಿಲ್ಲುವುದಿಲ್ಲ. ಅವನಿಗೆ ಪೈತ್ಯಜಾಡ್ಯವು ಬರುತ್ತದೆ ಅಂತ ಸುಮಾರು 200 ವರ್ಷಗಳ ಹಿಂದೆಯೇ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ತಿಳಿಸಿರ್ತಾರೆ. ಅಂದರೆ ಯಾರು ಇವುಗಳನ್ನೆಲ್ಲ ಕೂಡ ಸೇವಿಸ್ತಾರೋ ಅವರಿಗೆ ಅನಾರೋಗ್ಯ ಉಂಟಾಗ್ತದೆ ಅಂತ ಅಂದೇ ಅವರು ತಿಳಿಸಿದ್ದಾರೆ. ಈಗ ಲಿವರ್ ಹೋಗ್ತದೆ ಅಂತ ನಮ್ಮ ವೈದ್ಯರು ತಿಳಿಸ್ತಾ ಇದ್ದಾರೆ. ಸದ್ಗುರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಭಾಳ ಸಂದಡಿ ಇರ್ತದೆ. ಅನೇಕ ಜನ ಅದಕ್ಕೆ ಆಕರ್ಷಿತರಾಗ್ತಾರೆ. ಈ ಕಲ್ಲು ಸಾರಾಯಿ ಭಂಗಿಗೆ ಅನೇಕ ಜನ ಆಕರ್ಷಿತರಾಗ್ತಾರೆ. ಯಾವಾಗ ಈ ಭೋಗ ಜೀವನಕ್ಕೆ ಆಕರ್ಷಣೆ ಆಗ್ತಕ್ಕಂಥವರು ಬಹಳ ಜನ ಇದ್ದಾರೆ. ಈ ಭೋಗ ಜೀವನವೇ ಶ್ರೇಯಸ್ಕರ ಅಂತ ತಿಳಿದಿರ್ತಕ್ಕಂಥವರು ಬಹಳ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಅದಕ್ಕೆ ತಾತಯ್ಯನವ್ರು ಹೇಳ್ತಾರೆ, ಭೋಗಮೇ ಭವರೋಗ ಮೂಲಕು మూలమని మున్ను బుదులు సాధకము చేసినారు సాహసమున ಬ್ರಹ್ಮ ವಿದ್ಯ. ಈ ಭೋಗ, ಈ ಭವರೋಗಗಳಿಗೆ ಇದು ಮೂಲ ಅಂತ ತಿಳ್ಕೊಂಡು ಮಹಾಪುರುಷರೆಲ್ಲರೂ ಕೂಡ ಸಾಧನಾ ಮಾರ್ಗದಿಂದ ಹೋಗಿ ಆ ಬ್ರಹ್ಮವಿದ್ಯೆಯನ್ನು ಸಾಧನೆ ಮಾಡಿದ್ದಾರೆ. ಈ ಭೋಗ ಜೀವನಕ್ಕೆ ಯಾರೂ ಅಂಟಿಕೊಂಡಿಲ್ಲ ಎಂಬತಕ್ಕಂಥದ್ದನ್ನು ಸದ್ಗುರು ನಾರಾಯಣ ತಾತಯ್ಯನವರು ತಿಳಿಸ್ತಾ ಇದ್ದಾರೆ. ಈ ಭೋಗ ಜೀವನಕ್ಕೆ ಮುಖ್ಯವಾಗಿ ಪಂಚೇಂದ್ರಿಯಗಳು ಕಾರಣ ಆಗ್ತದೆ. ಅಂದರೆ ಕಣ್ಣಿಗೆ ಏನೆಲ್ಲ ನೋಟಕ್ಕೆ ಬರ್ತದೆ ಅದೆಲ್ಲ ಬೇಕು ಅನ್ನಿಸ್ತಾ ಇರ್ತದೆ. ಕಣ್ಣಿನಿಂದ ಏನೇನು ನೋಡ್ತೀವಿ ಅದೆಲ್ಲ ಬೇಕು ಅನ್ನಿಸ್ತಾ ಇರ್ತದೆ. ಕಿವಿಗಳಿಗೆ ಏನು ಇಂಪಾಗಿ ಕೇಳಿಸ್ತದೆ ಅದನ್ನೆಲ್ಲ ಕೂಡ ಕೇಳಬೇಕು ಎಂಬತಕ್ಕಂಥ ಭ್ರಾಂತಿ ಬರ್ತದೆ. ಮೂಗಿಗೆ ಏನು ಸುವಾಸನೆ ಬೇಕು ಅದನ್ನೆಲ್ಲ ಸುವಾಸನೆ ಬೇಕು ಎಂಬತಕ್ಕಂತಹದ್ದು ಬರ್ತದೆ. ಇನ್ನು ಸ್ಪರ್ಶ, ಆ ಚರ್ಮಕ್ಕೆ ಏನೇನು ಅವಶ್ಯಕತೆ ಇದೆ, ಆ ಚರ್ಮಕ್ಕೆ ಏನೇನು ಅವಶ್ಯಕತೆ ಇದೆ ಅದೆಲ್ಲವೂ ಕೂಡ ಬರ್ತದೆ. ಈ ರೀತಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂದರೆ ರುಚಿಯಾದಂಥ ಪದಾರ್ಥಗಳು ತಿನ್ನಬೇಕು ಅಂತ ಈ ನಾಲಿಗೆ ಭ್ರಮಿಸ್ತಾ ಇರ್ತದೆ. ಈ ಪಂಚೇಂದ್ರಿಯಗಳಿಗೆ ಈಡಾಗ್ತಕ್ಕಂತಹದ್ದೇ ಭೋಗ ಜೀವನ. ಈ ಭೋಗ ಜೀವನಕ್ಕೆ ನೀನು ಆಸೆ ಪಡಬೇಡ. ಇದು ಭವರೋಗಗಳಿಗೆ ಮೂಲ ಆಗ್ತದೆ. ನೀನು ಆರೋಗ್ಯವನ್ನು ಕೆಡಿಸ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಈ ಕಲ್ಲು, ಸಾರಾಯಿ, ಭಂಗಿ ಮುಂತಾದ ವಸ್ತುಗಳನ್ನು ನೀನು ಸೇವಿಸಬೇಡ ಅಂತ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ನಮಗೆಲ್ಲ ಕೂಡ ತಿಳಿಸ್ತಾ ಇದ್ದಾರೆ. ಇದರಿಂದ ಏನು ಪರಿಣಾಮ
ನಾವು ಹಿಂದಕ್ಕೆ ಹೋಗಿ ನೋಡಿದರೆ ನಮ್ಮ ಪುರಾಣಗಳಿಂದ ತಿಳಿದು ಬರ್ತಕ್ಕಂತಹದ್ದು, ಭಾಗವತದಲ್ಲಿ ತಿಳಿದು ಬರ್ತಕ್ಕಂತಹದ್ದು ಒಂದು ಕಥೆ ಇದೆ. ದೇವತೆಗಳಿಗೆಲ್ಲ ಕೂಡ ಗುರುವು ಬೃಹಸ್ಪತಿ, ರಾಕ್ಷಸರಿಗೆ ಗುರುವಾಗಿರ್ತಕ್ಕಂಥವನು ಶುಕ್ರಾಚಾರ್ಯ. ದೇವತೆಗಳೇನೋ ಅಮೃತವನ್ನು ಸೇವಿಸಿ ಅವರು ಸಾವಿಲ್ಲದಂತೆ ಮಾಡಿಕೊಂಡ್ರು, ಆದರೆ ರಾಕ್ಷಸರಿಗೆ ಅಮೃತ ಸಿಕ್ಕಲಿಲ್ಲ. ಅದಕ್ಕಾಗಿ ಶುಕ್ರಾಚಾರ್ಯರು ಅಮೃತ ಸಂಜೀವಿನಿ ಎಂಬತಕ್ಕಂತಹ ಮಂತ್ರದಿಂದ ಯಾರ್ಯಾರು ರಾಕ್ಷಸರು ಸಾಯ್ತಾ ಇರ್ತಾರೋ ಅವರನ್ನೆಲ್ಲ ಕೂಡ ಬದುಕಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದರು. ಏನಪ್ಪ ಈ ರಾಕ್ಷಸರನ್ನೆಲ್ಲ ನಾವು ಸಾಯಿಸ್ತೀವಿ, ಇವರು ಮತ್ತೆ 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 ಬದುಕಿ ಬರ್ತಾ ಇದ್ದಾರಲ್ಲ ಅಂತ ದೇವತೆಗಳಿಗೆ ಚಿಂತೆ ಆಗ್ತದೆ. ಕಾರಣ ಏನು ಅಂತ ಅವರು ತಿಳ್ಕೊಳ್ತಾರೆ. ಏನಿಲ್ಲ, ಕಾರಣ ಇಷ್ಟೇ, ಶುಕ್ರಾಚಾರ್ಯರ ಹತ್ತಿರ ಮೃತ ಸಂಜೀವಿನಿ ಇದೆ. ಆ ಮೃತ ಸಂಜೀವಿನಿ ವಿದ್ಯೆಯನ್ನು ನಾವು ಕಲಿಯಬೇಕಾಗಿದೆ ಅಂತ ದೇವತೆಗಳೆಲ್ಲ ಕೂಡ ಯೋಚನೆ ಮಾಡಿ ಬೃಹಸ್ಪತಿಯ ಮಗನಾಗಿರ್ತಕ್ಕಂತಹ ಕಚ್ಚನನ್ನು ಶುಕ್ರಾಚಾರ್ಯರ ಬಳಿ ವಿದ್ಯೆ ಕಲಿಯಲು ಕಳಿಸ್ಕೊಡ್ತಾರೆ. ಕಚ್ಚ ಬರ್ತಾನೆ, ಶುಕ್ರಾಚಾರ್ಯರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ನಾನು ನಿಮ್ಗೆ ಶಿಷ್ಯನಾಗಬೇಕು ಸ್ವಾಮಿ ಅಂತ ಕೇಳ್ಕೊಳ್ತಾನೆ. ಆಗಲಪ್ಪ ಬಾಪ ಅಂಥೇಳಿ ಸ್ವೀಕರಿಸ್ತಾರೆ ಶುಕ್ರಾಚಾರ್ಯರು. ಬಹಳ ವಿನಮ್ರವಾಗಿ, ಬಹಳ ವಿನಯಪೂರ್ವಕವಾಗಿ, ನಮ್ರತೆಯಿಂದ, ಶ್ರದ್ಧೆಯಿಂದ ಶುಕ್ರಾಚಾರ್ಯರ ಬಳಿ ಈ ಕಚ್ಚ ಇರ್ತಾನೆ. ಬಹಳ ಪ್ರೀತಿ ಪಾತ್ರನಾಗಿರ್ತಾನೆ ಆ ಕುಟುಂಬಕ್ಕೆ. ಶುಕ್ರಾಚಾರ್ಯರ ಮಗಳು ದೇವಯಾನಿ ಅಂತ. ಆ ದೇವಯಾನಿಗೆ ಕಚನಲ್ಲಿ ಪ್ರೀತಿ ಉಂಟಾಗುತ್ತದೆ. ಸ್ವಲ್ಪ ಕಾಲವಾದರೂ ಕಚನನ್ನು ಬಿಟ್ಟು ದೇವಯಾನಿ ಇರಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬರ್ತದೆ. ಆದರೆ ರಾಕ್ಷಸ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಶಿಷ್ಯರಿಗೆ ಅನುಮಾನ ಬರ್ತದೆ. ಯಾರಿವನು ಹೊಸದಾಗಿ ಬಂದಿರತಕ್ಕಂಥವನು, ಯಾಕೆ ಬಂದ, ಯಾತಕ್ಕೋಸ್ಕರ ಬಂದಿದ್ದಾನೆ, ಬಹುಶಃ ಇವನು ದೇವತೆಗಳಲ್ಲಿ ಇರತಕ್ಕಂಥವನಾಗಿರಬಹುದು ಅಂತ ತಿಳಿದು ಇವನನ್ನು ಕಾಡಿಗೆ ಹೋದಾಗ ಕಚನನ್ನು ಸಾಯಿಸಿಬಿಡ್ತಾರೆ. ಊಟದ ಸಮಯ ಆಗಿದೆ, ದೇವಯಾನಿ ಊಟ ಮಾಡ್ತಾ ಇಲ್ಲ. ಶುಕ್ರಾಚಾರ್ಯರು ಕೇಳ್ತಾರೆ, ಅಮ್ಮ ಊಟ ಮಾಡು ಅಂದರೆ, ಇಲ್ಲಪ್ಪ ಕಚ ಬರಬೇಕು. ಆಗ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಕಚನು ಸತ್ತು ಬಿದ್ದಿದ್ದಾನೆ ಕಾಡಿನಲ್ಲಿ. ಅದನ್ನು ಅರಿತು ಶುಕ್ರಾಚಾರ್ಯರು ಅಲ್ಲಿಗೆ ಹೋಗಿ ಮೃತ ಸಂಜೀವಿನಿ ವಿದ್ಯೆಯಿಂದ ಆ ಕಚನನ್ನು ಬದುಕಿಸಿಕೊಂಡು ಮತ್ತೆ ಮನೆಗೆ ಬರ್ತಾರೆ. ಮತ್ತೆ ಕೆಲವು ದಿನಗಳಾದ ನಂತರ ಮತ್ತೆ ರಾಕ್ಷಸರು ಕಚನನ್ನು ಸಾಯಿಸುವುದು, ಮತ್ತೆ ಶುಕ್ರಾಚಾರ್ಯರು ಹೋಗುವುದು, ಬದುಕಿಸ್ಕೊಂಡು ಬರುವುದು, ಇದೆಲ್ಲ ಕೂಡ ದಿನನಿತ್ಯ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳಾಗಿರ್ತದೆ. ಶುಕ್ರಾಚಾರ್ಯರಿಗೆ ಸುರಾಪಾನ ಮಾಡುವ ಅಭ್ಯಾಸ ಇರ್ತದೆ. ಸುರೆಯನ್ನು ಸೇವಿಸ್ತಕ್ಕಂತಹದ್ದು ಇರ್ತದೆ. ಒಂದು ಸಾರಿ ಈ ರಾಕ್ಷಸರು ಕಚನನ್ನು ಸಾಯಿಸಿ ಭಸ್ಮ ಮಾಡಿಬಿಡ್ತಾರೆ. ಆ ಬೂದಿಯನ್ನು ಸುರಾಪಾನದಲ್ಲಿ ಬೆರೆಸಿಬಿಟ್ಟಿರ್ತಾರೆ. ತನ್ನ ಗುರುಗಳಾದಂಥ ಶುಕ್ರಾಚಾರ್ಯರಿಗೆ ಆ ಸುರಾಪಾನವನ್ನು ಕೊಟ್ಟು ಬಿಡ್ತಾರೆ. ಆ ಸುರಾಪಾನವನ್ನು ಸೇವಿಸಿದಂತಹ ಶುಕ್ರಾಚಾರ್ಯರಿಗೆ ಕಚನ್ ಎಲ್ಲಿದ್ದಾನೆ ಎಂಬತಕ್ಕಂಥದ್ದು ಅರ್ಥವಾಗುವುದಿಲ್ಲ. ಕಚನು ಬರದೇ ಇದ್ದಾಗ ದೇವಯಾನಿ ಕೇಳ್ಕೊಳ್ತಾಳೆ, ಅಪ್ಪ ಕಚ ಬರಲಿಲ್ಲ ಅಂತ. ಆಗ 14 ಲೋಕಗಳಲ್ಲೂ
ನೋಡ್ತಾರೆ ದಿವ್ಯದೃಷ್ಟಿಯಿಂದ, ಎಲ್ಲಿ ಕಾಣಿಸ್ತಾ ಇಲ್ಲ ಕಚ. ಅಮ್ಮ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ತನ್ನನ್ನು ತಾನೇ ನೋಡ್ಕೊಳ್ತಾರೆ, ತನ್ನ ಹೊಟ್ಟೆಯಲ್ಲಿ ಕಚ ಇದ್ದಾನೆ. ಹೊಟ್ಟೆಯಿಂದ ಕಚ ಆಚೆ ಬಂದರೆ ಶುಕ್ರಾಚಾರ್ಯ ಮರಣ ಹೊಂದುತ್ತಾನೆ. ಈಗೇನು ಮಾಡುವುದು? ದಿಕ್ಕು ತೋಚದಂತಾಗಿದೆ. ಅಪ್ಪ ಕಚ ಬೇಕೇ ಬೇಕು, ನಾನಿಲ್ಲದೆ ಇದ್ರೆ ಊಟ ಮಾಡುವುದಿಲ್ಲ ಅಂತ ದೇವಯಾನಿ ಹಠ ಹಿಡಿತಾಳೆ. ಆ ಸಮಯದಲ್ಲಿ ದಿಕ್ಕು ತೋಚದೆ ಹೊಟ್ಟೆಯಲ್ಲಿರತಕ್ಕಂತಹ ಕಚನಿಗೆ ಅಮೃತ ಸಂಜೀವಿನಿ ವಿದ್ಯೆಯನ್ನು ಧಾರೆ ಎರಿತಾನೆ ಶುಕ್ರಾಚಾರ್ಯ. ಯಾತಕ್ಕಾಗಿ ಅಂದರೆ, ಯಾತಕ್ಕಾಗಿ ಧಾರೆ ಎರಿತಾನೆ ಈ ಅಮೃತ ಸಂಜೀವಿನಿ ವಿದ್ಯೆಯಿಂದ ಅಂದರೆ, ಆಚೆ ಹೊಟ್ಟೆ ಸೀಳಿಕೊಂಡು ಬಂದಾಗ ಶುಕ್ರಾಚಾರ್ಯ ಸತ್ತೋಗ್ತಾನೆ. ಆಗ ಅಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ಕೋಬೇಕಲ್ವಾ. ಕಚನಿಗೆ ಈ ವಿದ್ಯೆ ಬೋಧಿಸಿದರೆ ಮಾತ್ರ ಬದುಕಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ವಿದ್ಯೆಯನ್ನು ಬೋಧಿಸಿದ್ದಾನೆ ಶುಕ್ರಾಚಾರ್ಯ. ಅದೇ ರೀತಿ ಬರ್ತಾನೆ ಕಚ ಆಚೆ, ಮತ್ತು ಶುಕ್ರಾಚಾರ್ಯನನ್ನು ಬದುಕಿಸ್ಕೊಳ್ತಾನೆ. ಕಾರಣ ಏನು? ಸುರಾಪಾನ. ಆ ದೇವತೆಗಳೇ, ರಾಕ್ಷಸರಿಗೂ ಕೂಡ ಈ ಸುರಾಪಾನದ ವಿದ್ಯೆ ಇತ್ತು. ಅದಕ್ಕೋಸ್ಕರ ಈ ಸುರಾಪಾನವನ್ನು ಮಾಡಬಾರ್ದು. ಕಲ್ಲು, ಭಂಗಿ, ಸಾರಾಯಿ ಇವುಗಳನ್ನು ಸೇರಿಸಬಾರ್ದು. ಇದನ್ನು ಸೇವಿಸಲೇಬಾರ್ದು. ಯಾರು ಹೆಂಡವನ್ನೇ ಕುಡಿಲೇಬಾರ್ದು ಅಂತ ನಮ್ಮ ಸಮಾಜಕ್ಕೆ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ತಿಳಿಸ್ತಾ ಇದ್ದಾರೆ. ಸದ್ಗುರುಗಳು ಹೇಳ್ತಕ್ಕಂತಹ ವಾಣಿ ಈ ಸಮಾಜಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂತಹದ್ದು. ಆದರೆ ಈ ಮಜ್ಜಿಗೆ, ಮೊಸರು, ತುಪ್ಪ, ಹಾಲು ಅದನ್ನು ಸೇವಿಸಿದರೆ ಅನುಕೂಲ, ಆರೋಗ್ಯಕ್ಕೂ ಅನುಕೂಲ ಅಂತಹವರು ಬಹಳ ಕಡಿಮೆ ಇದ್ದಾರೆ. ಆದರೆ ಇಂತಹ ಭೋಗಾಸಕ್ತಿಗೆ ಹೋಗ್ತಕ್ಕಂಥವರು ಬಹಳ ಈ ಸಮಾಜದಲ್ಲಿ ಹೆಚ್ಚಿಗೆ ಇದ್ದಾರೆ. ಅದಕ್ಕೋಸ್ಕರ ಭೋಗಾಸಕ್ತಿ ಬೇಡ, ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳಿ ಎಂಬತಕ್ಕಂಥ ವಾಣಿಯನ್ನು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ನಮ್ಮೆಲ್ಲರಿಗೂ ಕೂಡ ತಿಳಿಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳು.